ಕಂಪ್ಯೂಟರ್ ಪ್ರೊಸೆಸರ್ ಎಂದರೇನು? ಕಂಪ್ಯೂಟರ್ ಪ್ರೊಸೆಸರ್ ಅನ್ನು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಎಂದು ಕರೆಯುತ್ತಾರೆ. ಇದು ಕಂಪ್ಯೂಟರ್ನ ಮೆದುಳು ಅಥವಾ ಹೃದಯ ಎಂದು ಕರೆಯಲ್ಪಡುತ್ತದೆ. ಇದು ಕಂಪ್ಯೂಟರ್ನಲ್ಲಿನ ಎಲ್ಲಾ ಗಣಿತದ ಲೆಕ್ಕಾಚಾರವನ್ನು ಹಾಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಇನ್ಪುಟ್ ಮತ್ತು ಔಟ್ಪುಟ್ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ಪ್ರಮುಖ ಭಾಗವಾಗಿದೆ. ಮಾನವ ದೇಹಕ್ಕೆ ಮೆದುಳು ಎಷ್ಟು ಮುಖ್ಯವೋ, ಕಂಪ್ಯೂಟರ್ಗೆ ಪ್ರೊಸೆಸರ್ ಅಷ್ಟೇ ಮುಖ್ಯ. ಇದು ಕಂಪ್ಯೂಟರ್ನಿಂದ ಬರುವ ಪ್ರತಿ ಸೂಚನೆಯನ್ನು ಅರ್ಥೈಸುತ್ತದೆ ಮತ್ತು ಕಾರ್ಯಗತಗೊಳಿಸುತ್ತದೆ. ಪ್ರೊಸೆಸರ್ ಸಾಮಾನ್ಯವಾಗಿ ಒಂದು ಸಣ್ಣ ಸಿಲಿಕಾನ್ ಚಿಪ್ ಆಗಿದ್ದು, ಲಕ್ಷಾಂತರ ಅಥವಾ ಕೋಟ್ಯಾಂತರ ಸೂಕ್ಷ್ಮ ಟ್ರಾನ್ಸಿಸ್ಟರ್ಗಳನ್ನು ಒಳಗೊಂಡಿರುತ್ತದೆ. ಪ್ರೊಸೆಸರ್ ಹೇಗೆ ಕೆಲಸ ಮಾಡುತ್ತದೆ? ಪ್ರೊಸೆಸರ್ ಮುಖ್ಯವಾಗಿ 3 ಘಟಕಗಳನ್ನು ಒಳಗೊಂಡಿದೆ ಮತ್ತು ಇದು ಒಂದು ನಿರ್ದಿಷ್ಟ ಸೈಕಲ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ. ಪ್ರೊಸೆಸರ್ನ ಮುಖ್ಯ ಘಟಕಗಳು: 1. ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ALU. ಕಂಪ್ಯೂಟರ್ನಲ್ಲಿನ ಎಲ್ಲಾ ಗಣಿತದ ಲೆಕ್ಕಾಚಾರವನ್ನು ಅಂದರೆ ಕೂಡಿಸುವುದು, ಕಳೆಯುವುದು, ಗುಣಿಸುವುದು, ಭಾಗಿಸುವುದು ಮತ್ತು ತಾರ್ಕಿಕ ಕಾರ್ಯಾಚರಣೆಗಳು ನಿರ್ಧಾರಗಳು ಇಲ್ಲಿ ನಡೆಯುತ್ತವೆ. ಇದು ಪ್ರೊಸೆಸರ್ನ ಲೆಕ್ಕಾಚಾರದ ಕೇಂದ್ರ ಎಂದು ಹೇಳಬಹುದು. 2. ಕಂಟ್ರೋಲ್ ಯೂನಿಟ್. ಇದು ಪ್ರೊಸೆಸರ್ನ ಎಲ್ಲಾ ಭಾಗಗಳ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುತ್ತದೆ ಮತ್ತು ನಿರ್ವಹಿಸುತ್ತದೆ. ಯಾವುದೇ ಕಾರ್ಯವನ್ನು ನಿರ್ವಹಿಸಲು ಡೇಟಾವನ್ನು ಎಲ್ಲಿಂದ ಪಡೆಯಬೇಕು, ಎಲ್ಲಿಗೆ ಕಳುಹಿಸಬೇಕು, ಯಾವ ಘಟಕವು ಯಾವ ಕಾರ್ಯವನ್ನು ಮಾಡಬೇಕು ಎಂಬುದನ್ನು ಇದು ನಿರ್ಧರಿಸುತ್ತದೆ. ಇದು ಪ್ರೊಸೆಸರ್ನ ವ್ಯವಸ್ಥಾಪಕ ಎಂದು ಹೇಳಬಹುದು. 3. ರಿಜಿಸ್ಟರ್ಗಳು. ಇವು ಸಣ್ಣ, ಅತ್ಯಂತ ವೇಗದ ಮೆಮೊರಿ ಘಟಕಗಳಾಗಿದ್ದು, ಪ್ರೊಸೆಸರ್ ಕಾರ್ಯನಿರ್ವಹಿಸುತ್ತಿರುವಾಗ ತಾತ್ಕಾಲಿಕವಾಗಿ ಡೇಟಾ ಮತ್ತು ಸೂಚನೆಗಳನ್ನು ಸಂಗ್ರಹಿಸುತ್ತವೆ. ಪ್ರೊಸೆಸರ್ ಸಿಪಿಯುಗೆ ಆಗಾಗ್ಗೆ ಅಗತ್ಯವಿರುವ ಡೇಟಾವನ್ನು ರ್ಯಾಂಡಮ್ ಆಕ್ಸೆಸ್ ಮೆಮೊರಿನಿಂದ ಪಡೆಯುವ ಬದಲು ರಿಜಿಸ್ಟರ್ಗಳಿಂದ ನೇರವಾಗಿ ಪ್ರವೇಶಿಸುತ್ತದೆ. ಇದು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಪ್ರೊಸೆಸರ್ ಕಾರ್ಯನಿರ್ವಹಿಸುವ ವಿಧಾನ. ಪ್ರೊಸೆಸರ್ ಒಂದು ಕಾರ್ಯವನ್ನು ನಿರ್ವಹಿಸಲು 4 ಮೂಲಭೂತ ಹಂತಗಳನ್ನು ಅನುಸರಿಸುತ್ತದೆ. 1. ಫೆಚ್. ಪ್ರೊಸೆಸರ್ ಮೆಮೊರಿಯಿಂದ ರ್ಯಾಮ್ ಕಾರ್ಯನಿರ್ವಹಿಸಬೇಕಾದ ಮುಂದಿನ ಸೂಚನೆಯನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಡೇಟಾವನ್ನು ಪಡೆಯುತ್ತದೆ ಮತ್ತು ತರುತ್ತದೆ. 2. ಡಿಕೋಡ್. ಪಡೆದ ಸೂಚನೆಯು ಯಾವ ರೀತಿಯ ಕಾರ್ಯಾಚರಣೆಯನ್ನು ಸೂಚಿಸುತ್ತದೆ ಎಂಬುದನ್ನು ಪ್ರೊಸೆಸರ್ ಅರ್ಥೈಸಿಕೊಳ್ಳುತ್ತದೆ. ಇದು ಕಂಟ್ರೋಲ್ ಯೂನಿಟ್ನ ಮುಖ್ಯ ಕಾರ್ಯವಾಗಿದೆ. 3. ಎಕ್ಸಿಕ್ಯೂಟ್. ಡಿಕೋಡ್ ಮಾಡಿದ ಸೂಚನೆಯ ಪ್ರಕಾರ ಕಾರ್ಯವನ್ನು ನಿರ್ವಹಿಸಲಾಗುತ್ತದೆ. ಉದಾಹರಣೆಗೆ, ಒಂದು ಗಣಿತದ ಕಾರ್ಯಾಚರಣೆಯಾಗಿದ್ದರೆ ಅದನ್ನು ALUನಲ್ಲಿ ನಿರ್ವಹಿಸಲಾಗುತ್ತದೆ. 4. ಸ್ಟೋರ್. ಕಾರ್ಯದ ಫಲಿತಾಂಶವನ್ನು ರಿಜಿಸ್ಟರ್ಗಳಲ್ಲಿ ಅಥವಾ ಮುಖ್ಯ ಮೆಮೊರಿಯಾದ ರ್ಯಾಮ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ಈ ಚಕ್ರವು ಮಿಲಿಸೆಕೆಂಡುಗಳ ಅಲ್ಪಾವಧಿಯಲ್ಲಿ ನಿರಂತರವಾಗಿ ಪುನರಾವರ್ತನೆಯಾಗುತ್ತದೆ. ಪ್ರೊಸೆಸರ್ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ಪ್ರಮುಖ ಅಂಶಗಳು. ಕ್ಲಾಕ್ ಸ್ಪೀಡ್. ಇದನ್ನು ಗಿಗಾಹರ್ಟ್ಸ್ನಲ್ಲಿ ಅಳೆಯಲಾಗುತ್ತದೆ. 1 ಸೆಕೆಂಡಿಗೆ ಪ್ರೊಸೆಸರ್ ಎಷ್ಟು ಸೈಕಲ್ಗಳನ್ನು ಫೇಚ್ ಡಿಕೋಡ್ ಎಕ್ಸಿಕ್ಯೂಟ್ ನಿರ್ವಹಿಸುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. ಹೆಚ್ಚಿನ ಕ್ಲಾಕ್ ಸ್ಪೀಡ್ ಎಂದರೆ ವೇಗವಾದ ಕಾರ್ಯನಿರ್ವಹಣೆ. ಕೋರ್ಗಳು. ಇಂದಿನ ಪ್ರೊಸೆಸರ್ಗಳು ಅನೇಕ ಕೋರ್ಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ, ಡ್ಯುಯಲ್ ಕೋರ್, ಕ್ವಾಡ್ ಕೋರ್, ಆಕ್ಟಾ ಕೋರ್. ಪ್ರತಿ ಕೋರ್ ಸ್ವತಂತ್ರವಾಗಿ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅನೇಕ ಕಾರ್ಯಗಳನ್ನು ಏಕಕಾಲದಲ್ಲಿ ನಿರ್ವಹಿಸಲು ಮಲ್ಟಿಟಾಸ್ಕಿಂಗ್ ಇದು ಸಹಕಾರಿ. ಕ್ಯಾಶ್ ಮೆಮೊರಿ. ಇದು ಪ್ರೊಸೆಸರ್ಗೆ ಹತ್ತಿರವಿರುವ ಸಣ್ಣ, ಅತ್ಯಂತ ವೇಗದ ಮೆಮೊರಿ. ಹೆಚ್ಚಾಗಿ ಬಳಸುವ ಡೇಟಾ ಮತ್ತು ಸೂಚನೆಗಳನ್ನು ಇಲ್ಲಿ ಸಂಗ್ರಹಿಸಲಾಗುತ್ತದೆ. ಇದರಿಂದ ಪ್ರೊಸೆಸರ್ ಅವುಗಳನ್ನು ವೇಗವಾಗಿ ಪ್ರವೇಶಿಸಬಹುದು. ರ್ಯಾಮ್ಗೆ ಹೋಗುವ ಅವಶ್ಯಕತೆ ಕಡಿಮೆಯಾಗುತ್ತದೆ. ಆರ್ಕಿಟೆಕ್ಚರ್. ಪ್ರೊಸೆಸರ್ ಅನ್ನು ಹೇಗೆ ವಿನ್ಯಾಸಗೊಳಿಸಲಾಗಿದೆ ಎಂಬುದರ ಮೇಲೆ ಅದರ ಕಾರ್ಯಕ್ಷಮತೆ ಮತ್ತು ಶಕ್ತಿ ದಕ್ಷತೆ ಅವಲಂಬಿಸಿರುತ್ತದೆ. ಉದಾಹರಣೆಗೆ, 86 ARM. ಪ್ರೊಸೆಸರ್ನ ಇತಿಹಾಸ. ಪ್ರೊಸೆಸರ್ನ ಇತಿಹಾಸವು ಕಂಪ್ಯೂಟಿಂಗ್ನ ಇತಿಹಾಸದೊಂದಿಗೆ ಹೆಣೆದುಕೊಂಡಿದೆ. ಇದು ನಿರಂತರ ನಾವೀನ್ಯತೆ ಮತ್ತು ಗಾತ್ರ, ವೇಗ ಮತ್ತು ದಕ್ಷತೆಯಲ್ಲಿನ ಸುಧಾರಣೆಗಳ ಕಥೆಯಾಗಿದೆ. 1. ಆರಂಭಿಕ ದಿನಗಳು 1940 ರಿಂದ 1950ರ ದಶಕ. ಮೊದಲ ಕಂಪ್ಯೂಟರ್ಗಳು. ಉದಾಹರಣೆಗೆ, ಇನಿಯಾಕ್ ದೊಡ್ಡದಾಗಿದ್ದವು, ಕೋಣೆಗಟ್ಟಲೆ ಜಾಗವನ್ನು ಆಕ್ರಮಿಸುತ್ತಿದ್ದವು ಮತ್ತು ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸುತ್ತಿದ್ದವು. ಇವು ನಿಧಾನವಾಗಿದ್ದವು, ಹೆಚ್ಚು ಶಾಖ ಉತ್ಪಾದಿಸುತ್ತಿದ್ದವು, ಸುಲಭವಾಗಿ ಕೆಟ್ಟು ಹೋಗುತ್ತಿದ್ದವು ಮತ್ತು ಹೆಚ್ಚು ವಿದ್ಯುತ್ ಬಳಸುತ್ತಿದ್ದವು. ಇವುಗಳಲ್ಲಿ ಸಿಪಿಯು ಎಂಬ ಪ್ರತ್ಯೇಕ ಘಟಕ ಇರಲಿಲ್ಲ. ಬದಲಿಗೆ ಕಂಪ್ಯೂಟರ್ನ ಒಂದು ಭಾಗವಾಗಿ ಕಾರ್ಯನಿರ್ವಹಿಸುತ್ತಿದ್ದವು. 2. ಟ್ರಾನ್ಸಿಸ್ಟರ್ಗಳ ಆಗಮನ. 1950 ರಿಂದ 1960ರ ದಶಕ. 1947ರಲ್ಲಿ ಜಾನ್ ಬಾರ್ಡೀನ್, ವಾಲ್ಟರ್ ಬ್ರಾಡ್ಟೈನ್ ಮತ್ತು ವಿಲಿಯಂ ಶಾಕ್ಲಿ ಟ್ರಾನ್ಸಿಸ್ಟರ್ ಅನ್ನು ಆವಿಷ್ಕರಿಸಿದರು. ಟ್ರಾನ್ಸಿಸ್ಟರ್ಗಳು ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬದಲಾಯಿಸಿದವು. ಇವು ಚಿಕ್ಕದಾಗಿದ್ದವು, ವೇಗವಾಗಿದ್ದವು, ಹೆಚ್ಚು ವಿಶ್ವಾಸಾರ್ಹವಾಗಿದ್ದವು ಮತ್ತು ಕಡಿಮೆ ವಿದ್ಯುತ್ ಬಳಸುತ್ತಿದ್ದವು. ಇದು ಕಂಪ್ಯೂಟರ್ಗಳನ್ನು ಚಿಕ್ಕದಾಗಿಸಲು ಮತ್ತು ಹೆಚ್ಚು ಪ್ರಾಯೋಗಿಕವಾಗಿಸಲು ಸಹಾಯ ಮಾಡಿತು. 3.
ಇಂಟೆಗ್ರೇಟೆಡ್ ಸರ್ಕ್ಯೂಟ್ಗಳು ಐಸಿ 1960 ರಿಂದ 1970 ದಶಕ 1958ರಲ್ಲಿ ಜ್ಯಾಕ್ ಕಿಲ್ಬಿ ಮತ್ತು 1959ರಲ್ಲಿ ರಾಬರ್ಟ್ ನಾಯ್ಸ್ ಇಂಟೆಗ್ರೇಟೆಡ್ ಸರ್ಕ್ಯೂಟ್ ಅನ್ನು ಅಭಿವೃದ್ಧಿಪಡಿಸಿದರು. ಅನೇಕ ಟ್ರಾನ್ಸಿಸ್ಟರ್ಗಳನ್ನು ಒಂದೇ ಸಿಲಿಕಾನ್ ಚಿಪ್ನಲ್ಲಿ ಅಳವಡಿಸಲು ಐಸಿಗಳು ಅವಕಾಶ ಮಾಡಿಕೊಟ್ಟವು. ಇದು ಪ್ರೊಸೆಸರ್ಗಳ ಅಭಿವೃದ್ಧಿಗೆ ನಿರ್ಣಾಯಕ ಹೆಜ್ಜೆಯಾಯಿತು. ಮೂರ್ಸ್ ಲಾ ಪ್ರತಿ 2 ವರ್ಷಗಳಿಗೊಮ್ಮೆ ಐಸಿಯಲ್ಲಿನ ಟ್ರಾನ್ಸಿಸ್ಟರ್ಗಳ ಸಂಖ್ಯೆ ದ್ವಿಗುಣಗೊಂಡಿತು. ಈ ಅವಧಿಯಲ್ಲಿ ರೂಪುಗೊಂಡಿತು. 4 ಮೊದಲ ಮೈಕ್ರೋಪ್ರೊಸೆಸರ್ 1971 ಇಂಟೆಲ್ 1971ರಲ್ಲಿ ವಿಶ್ವದ ಮೊದಲ ವಾಣಿಜ್ಯ ಮೈಕ್ರೋಪ್ರೊಸೆಸರ್ ಆದ ಇಂಟೆಲ್ 4004 ಇಂಟೆಲ್ 4004 ಅನ್ನು ಬಿಡುಗಡೆ ಮಾಡಿತು. ಇದು 2300 ಟ್ರಾನ್ಸಿಸ್ಟರ್ಗಳನ್ನು ಹೊಂದಿತ್ತು ಮತ್ತು ಒಂದೇ ಚಿಪ್ನಲ್ಲಿ ಸಂಪೂರ್ಣ ಸಿಪಿಯು ಅನ್ನು ಅಳವಡಿಸಲಾಯಿತು. ಇದು ಕ್ಯಾಲ್ಕುಲೇಟರ್ಗಳಿಗಾಗಿ ವಿನ್ಯಾಸಗೊಳಿಸಲಾಗಿತ್ತು, ಆದರೆ ಕಂಪ್ಯೂಟಿಂಗ್ ಜಗತ್ತಿಗೆ ಒಂದು ಹೊಸ ಯುಗವನ್ನೇ ತೆರೆಯಿತು. 5 ಪಿಸಿ ಕ್ರಾಂತಿ ಮತ್ತು 86 ಆರ್ಕಿಟೆಕ್ಚರ್ 1980ರ ದಶಕ ಇಂಟೆಲ್ 8086 ಮತ್ತು 8088 ಪ್ರೊಸೆಸರ್ಗಳು ಐಬಿಎಂ ಪರ್ಸನಲ್ ಕಂಪ್ಯೂಟರ್ಗಳಲ್ಲಿ ಪಿಸಿ ಬಳಕೆಯಾಗಿ ಪಿಸಿ ಕ್ರಾಂತಿಗೆ ಕಾರಣವಾದವು. ಇದು ವೈಯಕ್ತಿಕ ಕಂಪ್ಯೂಟರ್ಗಳನ್ನು ಮನೆಗಳಿಗೆ ಮತ್ತು ಕಚೇರಿಗಳಿಗೆ ತಂದಿತು. ಈ ಪ್ರೊಸೆಸರ್ಗಳು 86 ಆರ್ಕಿಟೆಕ್ಚರ್ಗೆ ಅಡಿಪಾಯ ಹಾಕಿದವು. ಇದು ಇಂದಿಗೂ ಡೆಸ್ಕ್ಟಾಪ್ ಮತ್ತು ಲ್ಯಾಪ್ಟಾಪ್ ಕಂಪ್ಯೂಟರ್ಗಳಲ್ಲಿ ಪ್ರಬಲವಾಗಿದೆ. 6 ಕಾರ್ಯಕ್ಷಮತೆ ಮತ್ತು ಸ್ಪರ್ಧೆ 1990ರ ದಶಕ 2000ರ ದಶಕದ ಆರಂಭ ಇಂಟೆಲ್ನ ಪೆಂಟಿಯಮ್ ಸರಣಿ ಮತ್ತು ಎಎಂಡಿಯ ಅಥ್ಲಾನ್ ನಂತಹ ಪ್ರೊಸೆಸರ್ಗಳು ಕಾರ್ಯಕ್ಷಮತೆ ಮತ್ತು ವೇಗದಲ್ಲಿ ಭಾರಿ ಸುಧಾರಣೆಗಳನ್ನು ತಂದವು. ಗೇಮಿಂಗ್, ಮಲ್ಟಿಮೀಡಿಯಾ ಮತ್ತು ಇಂಟರ್ನೆಟ್ನ ಬೆಳವಣಿಗೆಯೊಂದಿಗೆ ಪ್ರೊಸೆಸರ್ ಸಾಮರ್ಥ್ಯದ ಬೇಡಿಕೆ ಹೆಚ್ಚಾಯಿತು. 7 ಮಲ್ಟಿ-ಕೋರ್ ಪ್ರೊಸೆಸರ್ಗಳು 2000ರ ದಶಕದ ಉತ್ತರಾರ್ಧ ಪ್ರೊಸೆಸರ್ಗಳು ಒಂದೇ ಚಿಪ್ನಲ್ಲಿ ಅನೇಕ ಕೋರ್ಗಳನ್ನು ಹೊಂದಲು ಪ್ರಾರಂಭಿಸಿದವು. ಡ್ಯುಯಲ್ ಕೋರ್, ಕ್ವಾಡ್ ಕೋರ್, ಹೆಕ್ಸಾಕೋರ್, ಆಕ್ಟಾಕೋರ್ ಇತ್ಯಾದಿ. ಇದು ಕ್ಲಾಕ್ ಸ್ಪೀಡ್ ಅನ್ನು ಅನಂತವಾಗಿ ಹೆಚ್ಚಿಸುವ ಬದಲು ಒಂದೇ ಸಮಯದಲ್ಲಿ ಅನೇಕ ಕಾರ್ಯಗಳನ್ನು ನಿರ್ವಹಿಸಲು ಮಲ್ಟಿಟಾಸ್ಕಿಂಗ್ ಮತ್ತು ಸಮಾನಾಂತರ ಪ್ರಕ್ರಿಯೆಗೆ ಪ್ಯಾರಲಲ್ ಪ್ರೊಸೆಸಿಂಗ್ ದಾರಿ ಮಾಡಿಕೊಟ್ಟಿತು. 8 ಮೊಬೈಲ್ ಮತ್ತು ಆರ್ಮ್ ಪ್ರೊಸೆಸರ್ಗಳು 2010ರ ದಶಕ ಪ್ರಸ್ತುತ ಸ್ಮಾರ್ಟ್ಫೋನ್ಗಳು, ಟ್ಯಾಬ್ಲೆಟ್ಗಳು ಮತ್ತು ಇತರ ಪೋರ್ಟಬಲ್ ಸಾಧನಗಳ ಹೆಚ್ಚಳದೊಂದಿಗೆ ಆರ್ಮ್ ಆಧಾರಿತ ಅಡ್ವಾನ್ಸ್ ಮಷಿನ್ ರಿಸ್ಕ್ ಪ್ರೊಸೆಸರ್ಗಳು ಪ್ರಬಲವಾದವು. ಇವು ಕಡಿಮೆ ವಿದ್ಯುತ್ ಬಳಸುತ್ತವೆ ಮತ್ತು ಬ್ಯಾಟರಿ ಬಾಳಿಕೆಗೆ ಹೆಚ್ಚು ಸೂಕ್ತವಾಗಿವೆ. ಆಪಲ್ನ ಎ ಸರಣಿ, ಕ್ವಾಲ್ಕಾಮ್ನ ಸ್ನ್ಯಾಪ್ಡ್ರಾಗನ್ ಇವುಗಳಿಗೆ ಉದಾಹರಣೆ. 9 ವಿಶೇಷ ಪ್ರೊಸೆಸರ್ಗಳು ಮತ್ತು ಎಐ ಪ್ರಸ್ತುತ ಇತ್ತೀಚಿನ ದಿನಗಳಲ್ಲಿ ಜಿಪಿಯುಗಳು, ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ಗಳು ಮತ್ತು ಎನ್ಪಿಯುಗಳು, ನ್ಯೂರಲ್ ಪ್ರೊಸೆಸಿಂಗ್ ಯೂನಿಟ್ಗಳು ನಂತಹ ವಿಶೇಷ ಪ್ರೊಸೆಸರ್ಗಳನ್ನು ಕೃತಕ ಬುದ್ಧಿಮತ್ತೆ ಎಐ ಮೆಷಿನ್ ಲರ್ನಿಂಗ್ ಮತ್ತು ಡೀಪ್ ಲರ್ನಿಂಗ್ ಕಾರ್ಯಗಳಿಗಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಸರ್ವರ್ಗಳಿಗಾಗಿ ಹೆಚ್ಚು ಶಕ್ತಿಶಾಲಿ ಮತ್ತು ದಕ್ಷ ಪ್ರೊಸೆಸರ್ಗಳನ್ನು ನಿರ್ಮಿಸಲಾಗುತ್ತಿದೆ. ಒಟ್ಟಾರೆಯಾಗಿ ಕಂಪ್ಯೂಟರ್ ಪ್ರೊಸೆಸರ್ ಯಾವುದೇ ಡಿಜಿಟಲ್ ಸಾಧನದ ಮೆದುಳಾಗಿದ್ದು, ಅದು ಕಮಾಂಡ್ಗಳನ್ನು ಅರ್ಥೈಸುತ್ತದೆ ಮತ್ತು ನಿರ್ವಹಿಸುತ್ತದೆ. ಡಿಜಿಟಲ್ ಜಗತ್ತು ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಅದರ ಇತಿಹಾಸವು ನಿರಂತರ ನಾವೀನ್ಯತೆ ಮತ್ತು ಸುಧಾರಣೆಯ ಕಥೆಯಾಗಿದ್ದು, ಮಾನವಕುಲವು ಸಂಕೀರ್ಣ ಕಾರ್ಯಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅನುವು ಮಾಡಿಕೊಟ್ಟಿದೆ. ಭವಿಷ್ಯದಲ್ಲಿ ಇನ್ನೂ ಚಿಕ್ಕದಾದ, ವೇಗವಾದ ಮತ್ತು ಹೆಚ್ಚು ಶಕ್ತಿ ದಕ್ಷತೆಯ ಪ್ರೊಸೆಸರ್ಗಳನ್ನು ನಿರೀಕ್ಷಿಸಬಹುದು.